ಒಂದು ಕಾಲ ಇತ್ತು, ವೈರಿಗಳನ್ನು ಕೂಡ ಮದುವೆಗೆ ಕರಿತಾ ಇದ್ರು, ಶುಭ ಕಾರ್ಯಗಳಿಗೆ ಕರಿತಾ ಇದ್ರು. ಈಗ ಅಂಥ ಕಾಲ ಇಲ್ಲ. ಯಾರನ್ನು ಕರಿಬಾರ್ದು ಅಂತಕ್ಕಂಥದ್ದು ಮೊದಲು ಲಿಸ್ಟ್ ಮಾಡ್ತಾರೆ. ಯಾರನ್ನು ಕರಿಬೇಕು ಅಂತದ್ದು ಲಿಸ್ಟ್ ಮಾಡೋಂಗಿಲ್ಲ. ಯಾರನ್ನು ಕರಿಬಾರ್ದು, ಯಾರನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು ಅಂತಕ್ಕಂಥದ್ದನ್ನು ಮೊದಲು ಯೋಚನೆ ಮಾಡ್ತಾರೆ. ಯಾಕಂದರೆ ಶುಭ ಕಾರ್ಯದಲ್ಲಿ ಇದೊಂದು ಅಶುಭ ಯೋಚನೆ ಮಾಡ್ತಾರೆ. ಯಾಕಂದರೆ ವೈರಿಗಳನ್ನು ಕೂಡ ಕರೀತಾರೆ ಶುಭ ಕಾರ್ಯಗಳಿಗೆ ಹೋಗಿ, ಯಾಕಂದರೆ ಅದೊಂದು ಸುಸಮಯ. ಆದರೆ ಅದು ಈಗ ಟ್ರೆಂಡ್ ಚೇಂಜ್ ಆಗಿದೆ. ಹೆಂಗೆ ಟ್ರೆಂಡ್ ಚೇಂಜ್ ಆಗಿದೆ ಅಂದರೆ, ಯಾರನ್ನ ಕರಿಬಾರ್ದು ಶುಭ ಕಾರ್ಯಗಳಿಗೆ, ನಮ್ಮನೆಗೆ ಬರಬಾರ್ದು ಅವರು ಅಂತಕ್ಕಂಥದ್ದು ಒಂದು ಲಿಸ್ಟ್ ಮಾಡ್ತಾರೆ. ಯಾಕಂದರೆ ಪ್ರಥಮದಲ್ಲಿ ಶುಭ ಕಾರ್ಯಕ್ಕೆ ಒಂದು ಅಶುಭ ಯೋಚನೆಯನ್ನು ಮಾಡ್ತಾರೆ. ಸಂತೋಷ. ಈಗ ಆ ಟ್ರೆಂಡ್ ಇರಲಿ. ಈ ಧಾರ್ಮಿಕ ಕಾರ್ಯಗಳು, ಪುರಾಣ, ಜಾತ್ರೆ, ಶಂಕುಸ್ಥಾಪನೆ, ದೇವಸ್ಥಾನದ ಯಾವುದೇ ಕಾರ್ಯಗಳಾಗಲಿ ಅದಕ್ಕೊಂದು ಲಿಸ್ಟ್ ಮಾಡ್ತಾರೆ. ಇದಕ್ಕೆ ಯಾರು ಬೇಕು ಯಾರು ಬೇಡ ಅದಕ್ಕೂ ಕೂಡ. ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಕೂಡ ತಾರತಮ್ಯ, ಅದರ ಲೀಡರ್ಶಿಪ್ ಮಾಡೋದು ತಾರತಮ್ಯ. ನಂದು ನಡಿಬೇಕು ನಿಂದು ನಡಿಬೇಕು, ಏನು ನಡೀತದೆ? ಭಗವಂತನ ಮುಂದೆ ಏನು ನಡೀತದೆ? ಏನು ನಡೆಸ್ತೀರಿ ನೀವು? ನಡೀತದ ನಿಮ್ಮದು? ಎಷ್ಟು ದಿನ ನಡೀತದೆ? ಭಗವಂತನ ಸಂಕಲ್ಪ ಏನಿದೆ ಅದು ನಡೀತದೆ. ಮನುಷ್ಯ ಮಾಡೋದು ತಾತ್ಕಾಲಿಕ, ಕೃತಕ ಅದು. ಆದರೆ ಭಗವಂತನ ಮನಸ್ಸಿನಲ್ಲಿ ಈ ರಾಜಕೀಯ ಮಾಡ್ತಕ್ಕಂಥವ್ರು, ಧಾರ್ಮಿಕ ಕ್ಷೇತ್ರದಲ್ಲಿ ಶುಭ ಕಾರ್ಯಗಳಲ್ಲಿ ಏನು ರಾಜಕೀಯ ಮಾಡ್ತಾರಲ್ಲ, ಅವ್ರ ತಕ್ಕ ಶಾಸ್ತಿಯನ್ನು ಭಗವಂತ ಮಾಡ್ತಾನೆ ಅವರಿಗೆ. ಇದು ತಪ್ಪಿದ್ದಲ್ಲ. ಯಾಕಂದರೆ ನನ್ನ ಅನುಭವದಲ್ಲಿ ಸಾಕಷ್ಟು ಜನರನ್ನು ನೋಡಿದ್ದೀನಿ ನಾನು, ಅದನ್ನು ಅನುಭವಿಸಿದ್ದಾರೆ. ಶುಭ ಕಾರ್ಯಗಳಲ್ಲಿ ಅಶುಭ ಯೋಚನೆ ಮಾಡ್ತಕ್ಕಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಅದು ಏನಂದರೆ ತಮ್ಮ ತೊಂದರೆಯನ್ನು ತಾವು ತಂದುಕೊಳ್ಳೋದು ಅಂತ ಅರ್ಥ ಅಷ್ಟೇ. ಕೆಟ್ಟದ್ದು ಕೆಟ್ಟದ್ದೇ ಹೊರತಾಗಿ ಒಳ್ಳೆಯದಾಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದನ್ನು ಯೋಚನೆ ಮಾಡಬೇಕು. ದೇವರ ಕಾರ್ಯ ಅಂದರೆ ಎಲ್ಲರ ಕಾರ್ಯ, ಅದು ಕೇವಲ ಕೆಲವರ ಕಾರ್ಯ ಅಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಮಸ್ತೆ.